ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನೆಕ್ಸ್ಟ್ ಪಾರ್ಟು. ಇವತ್ತು ನಂದು ಬರ್ತ್ಡೇ ಆದಿದ್ರಿಂದ ನಾನು ಸ್ಯಾರಿ ವೇರ್ ಮಾಡಿದ್ದೀನಿ. ಬರ್ತ್ಡೇ ಸ್ವಲ್ಪ ಸ್ಪೆಷಲ್ ಡೇ ಅಲ್ವಾ ಎಲ್ಲರಿಗೂ ಅಷ್ಟೇನೆ. ಸೊ ಡಿಫ್ರೆಂಟ್ ಆಗಿ ಕಾಣಿಸೋಣ ಅಂದ್ರೆ ಡೈಲಿ ನಾರ್ಮಲ್ ಜೀನ್ಸ್ ಹಾಕೊಂತಿದ್ದೆ ಅವತ್ತಿಂದ. ಸೊ ಇವತ್ತು ಡಿಫ್ರೆಂಟ್ ಆಗಿರೋಣ ಅಂತ ಸ್ಯಾರಿ ವೇರ್ ಮಾಡಿದ್ದೆ. ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ಎ ಬಿ ಸಿ ವ್ಯಾಲಿ. ಎ ಬಿ ಸಿ ವ್ಯಾಲಿ ಅಂತ ಅಂದ್ರೆ ಇಲ್ಲಿ ಒಂದು 3 ವ್ಯಾಲಿ ಇದೆ. ಅದು ಇಲ್ಲಿ ಎ ಬಿ ಸಿ ವ್ಯಾಲಿ ಅಂತ ಕರೀತಾರೆ. ಅದು ಬಂದು ಆರು ವ್ಯಾಲಿ, ಬೇತಾಬ್ ವ್ಯಾಲಿ ಅಂಡ್ ಚಂದನ್ವಾರಿ ವ್ಯಾಲಿ ಅಂತ. ಈಗ ನಾವು ಫಸ್ಟ್ ಹೋಗ್ತಾ ಇರೋದು ಆರು ವ್ಯಾಲಿಗೆ. ಇದು ಆನ್ ದಿ ವೇ ಹೋಗ್ಬೇಕಾದ್ರೆ ರೋಡು. ಬೆಳಗ್ಗೆನೆ ಹೋಗ್ತಾ ಇದೀವಿ. ಅಲ್ಲಿ ನಿಮ್ಗೆ ವೈಟ್ ಕಲರ್ ಮೌಂಟೇನ್ ಕಾಣಿಸ್ತಿದೆ ಗೊತ್ತಾ? ಆಕ್ಚುಲಿ ಈಗ ಹೋಗ್ತಾ ಇರೋದು ಅಲ್ಲಿಗೆನೆ. ಅದ್ರದ್ದು ಫೋಟೋ ಯಾವ ರೀತಿ ಕಾಣಿಸುತ್ತೆ ಅಂದ್ರೆ ನೋಡಿ ಹಿಂಗ್ ಕಾಣಿಸುತ್ತೆ ಈ ತರ. ಇದು ಬಂದ್ ವಿಡಿಯೋ ಸುತ್ತ ಈ ತರ. ನಾವಿವಾಗೆಲ್ಲ ಒಂದು ಸ್ಕ್ರೀನ್ ನಲ್ಲಿ ನೋಡ್ತಿದ್ವಿ ಗೊತ್ತಾ, ಯಾವ್ದಾದ್ರು ಸ್ಕ್ರೀನ್ ಪೇಪರ್ ಅಥವಾ ಗೋಡೆದಲ್ಲಿ ಹಾಕ್ತಿದ್ರು ಗೊತ್ತಾ, ಒಂಥರ ಸೀನ್ರಿ ತರ. ಆ ತರ ಕಾಣಿಸುತ್ತೆ. ಇದೆಲ್ಲ ಫುಲ್ಲು ಸುತ್ತಮುತ್ತ ಮೌಂಟೇನು. ಮತ್ತೆ ಇಲ್ಲೆಲ್ಲ ಹೆಂಗಾಗತ್ತೆ ಅಂತ ಅಂದ್ರೆ ಸಮ್ಮರ್ ಟೈಮ್ ಅಲ್ಲಿ ಈ ಕೆಳಗಡೆ ಇದೆ ನೋಡಿ ನೆಲ ಫುಲ್ಲು ಗ್ರೀನ್ ಕಲರ್ ಆಗತ್ತಂತೆ. ಸಮ್ಮರ್ ಟೈಮ್ ಅಲ್ಲಿ ಆಗುತ್ತೆ. ನಮ್ ಕಡೆ ಎಲ್ಲ ಮಳೆ ಬಂದಾಗಾದ್ರೆ ಇಲ್ಲೆಲ್ಲ ಸಮ್ಮರ್ ಅಲ್ಲಿ ಆ ತರ ಆಗುತ್ತಂತೆ. ಒಟ್ನಲ್ಲಿ ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಮತ್ತೆ ಇಲ್ಲೇನ್ ಗೊತ್ತಾ, ನಾವು ಚಳಿಗಾಲದಲ್ಲಿ ಹೆಂಗೆ ನಾವು ಸ್ನೋ ನೋಡ್ತೀವಿ, ಸಮ್ಮರ್ ಅಲ್ಲಿ ಅದೇ ರೀತಿ ಗ್ರೀನ್ರಿ ನೋಡ್ಬೋದು. ಕಾಶ್ಮೀರಲ್ಲಿ ಹೆಂಗೆ ಅಂದ್ರೆ ಹೂವ ಮತ್ತೆ ಗ್ರೀನ್ ಕಲರ್ ಒಂದು ಇದಿರ್ಬೋದು, ನೆಲ ಇರ್ಬೋದು, ಗಿಡ ಮರ ಏನೇ ಆಗ್ಲಿ ಒಟ್ನಲ್ಲಿ ಗ್ರೀನ್ರಿ ಕಾಣಿಸುತ್ತೆ ನಿಮ್ಗೆ ಇನ್ ಸಮ್ಮರ್ ಅಲ್ಲಿ. ಆಕ್ಚುಲಿ ಈ ವಿಡಿಯೋ ಬಂದು ನನ್ನ ಮಗ ಮಾಡಿರೋದು. ಸೊ ಇದನ್ನ ನಾನು ಎಡಿಟ್ ಮಾಡಿಲ್ಲ, ಅಪ್ಲೋಡ್ ಮಾಡೋಣ ಅಂತ ಮಾಡಿದೀನಿ. ನೋಡಿ ಯಾವ ತರ ತೆಗ್ದಿದ್ದೇನೆ ಅಂತ. ಪರವಾಗಿಲ್ಲ, ಸುಮಾರಾಗಿ ತೆಗ್ದಿದ್ದೆ, ಅದಕ್ಕೆ ಅಪ್ಲೋಡ್ ಮಾಡಿದೆ ಚೆನ್ನಾಗಿದೆ ಅಂತ ಅನ್ಬಿಟ್ಟು ಮಾಡಿದೀನಿ. ನಂದು ಇದು ಸ್ಯಾರಿ ಬಂದು 1 ಮಿನಿಟ್ ಸ್ಯಾರಿ ಅಂತ. ಆರಾಮಾಗಿ ರೆಡಿಯಾಗಿ ನೀಟಾಗಿ ಬೇಗ ಉಟ್ಕೊಂಡ್ಬಿಡ್ಬೋದು ಆ ಥರ ಸ್ಯಾರಿ. ಅದಕ್ಕೋಸ್ಕರ ನಾನು ಕ್ಯಾರಿ ಮಾಡಿದೆ. ಇಲ್ಲ ಫುಲ್ ಎಲ್ಲ ನೀಟಾಗಿ ಉಟ್ಕೊಬೇಕು ಅಂದ್ರೆ ಅದು ಕಷ್ಟ ಆಗ್ತಿತ್ತು. ಆರು ವ್ಯಾಲಿಲಿ 1-2 ಫೋಟೋ ತಗೊಂಡ್ವಿ ಅದರದ್ದು. ಇಲ್ಲಿ ನೋಡಿ ಫುಲ್ ಎಲ್ಲ ಒಂಥರ ವೈಟ್ ಅಂಡ್ ಬ್ಲಾಕ್ ತರ ಕಾಣಿಸ್ತಾ ಇದೆ. ಯಾವ ತರ ಅಂದ್ರೆ ಸೀನೆ ವೈಟ್ ಅಂಡ್ ಬ್ಲಾಕ್ ತರ ಕಾಣಿಸ್ತಿದೆ, ಹಂಗಿದೆ. ಇದೆಲ್ಲ ಫುಲ್ ಸ್ನೋನೆ. ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ವಾ ಇದು, ಸೊ ಈ ತರ ಆಗಿದೆ. ಇನ್ನ ಸ್ವಲ್ಪ 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 ಹೋಗ್ತಾ 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 ಏನಾಗುತ್ತೆ, ಮೌಂಟೇನ್ ಫುಲ್ಲು ಕ್ಲೋಸ್ ಆಗ್ಬಿಡುತ್ತೆ, ಅಷ್ಟು ಸ್ನೋ ಬರುತ್ತೆ. ನಾನು ಹೇಳಿದೆ ಅಲ್ವಾ, ಇದು ಬಂದು ಚಂದನ್ವಾರಿ ವ್ಯಾಲಿ. ಇದು ಬೇತಾಬ್ ವ್ಯಾಲಿ ಅಲ್ಲ, ಇದು ಚಂದನ್ವಾರಿ. ನೋಡಿ ಈ ತರ ಇಲ್ಲಿ ಸ್ನೋ ಮಧ್ಯ ನದಿ ಹರ್ಕೊಂಡು ಹೋಗ್ತಾ ಇದೆ. ಅಲ್ಲ, ನದಿ ಹರ್ಕೊಂಡು ಹೋಗ್ತಿದೆ, ಆ ನೀರೆಲ್ಲ ಸ್ನೋ ಆಗಿದೆ. ಆ ತರ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ಲೂನು. ಇಲ್ಲಿ ಬಂದ ತಕ್ಷಣ ಎಷ್ಟು ಚಳಿ ಆಯ್ತು ಆ ನೀರಿಗೂ ಆ ಸ್ನೋಗುನು, ಜೊತೆಗೆ ಅಲ್ಲಿ ಇದ್ದಿದ್ದ ಅಟ್ಮಾಸ್ಫಿಯರ್ಗೂ. ಇದು ಫುಲ್ಲು ಏನಾದ್ರು ಸ್ನೋ ಆದ್ರೆ ಇನ್ನ ಎಷ್ಟು ಚೆನ್ನಾಗಿರುತ್ತೆ ಲುಕ್ಕು, ಇಮ್ಯಾಜಿನ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು. ಇವಾಗ ನೋಡೋದಕ್ಕೇನೆ ತುಂಬಾ ಸಕ್ಕದಾಗಿತ್ತು. ಇಲ್ಲೊಂದ್ ಸ್ವಲ್ಪ ಮಾಮೂಲಿ ವಿಡಿಯೋ ಫೋಟೋಸು ತಗೊಂಡ್ವಿ. ನೋಡೋದಿಕ್ ಮಾತ್ರ ತುಂಬಾ ಚೆನ್ನಾಗಿದೆ. ಯಾರು ಕಾಶ್ಮೀರಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದೀರಾ ದಯವಿಟ್ಟು ಮಿಸ್ ಅಂತೂ ಮಾಡಲೇಬೇಡಿ. ಒಳ್ಳೆ ಗುಡ್ ಎಕ್ಸ್ಪೀರಿಯನ್ಸ್ ಅಂತೂ ಹಾಗೆ ಆಗುತ್ತೆ. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕಂದ್ರೆ ಅಂತ ಚಂದ ಇದೆ ಪ್ಲೇಸು, ತುಂಬಾ ಚೆನ್ನಾಗಿದೆ. ಅಲ್ಲೇ ಈಗ ಚಳಿ ಅಂದ್ರೆ ಆಬ್ವಿಯಸ್ಲಿ ನಾವು ಕುಡಿಯೋದೇ ಕಾಫಿ ಟೀ ಅಥವಾ ಮ್ಯಾಗಿ ಈ ತರ. ಅಲ್ಲೆಲ್ಲ ಮ್ಯಾಗಿನೇ ಜಾಸ್ತಿ. ಸೊ ನಾ ಕಾಫಿ ಟೀ ಅಭ್ಯಾಸ ಇಲ್ಲದೆ ಇರೋದ್ರಿಂದ ಮ್ಯಾಗಿ ತಿನ್ನೋಣ ಅಂತ ಕುತ್ಕೊಂಡ್ವಿ. ನನ್ನ ಮಗನು ನಾನು ಇಬ್ರು ಮ್ಯಾಗಿ ತಿಂದ್ವಿ. ಇದು ಬಂದು ನಾನು ಹೇಳಿದ್ನಲ್ಲ ಬೇತಾಬ್ ವ್ಯಾಲಿ. ಇದು ಕೆಳಗಡೆ ಸ್ವಲ್ಪ ನಡ್ಕೊಂಡು ಹೋಗ್ಬೇಕಾಗಿತ್ತು ಡೌನ್ಗೆ. ನಾವು ಬೇಡ, ಮಗನ್ನು ಕರ್ಕೊಂಡು ಹೋಗೋದ್ ಬೇಡ ಅಂತ ಅನ್ಬಿಟ್ಟು ಅವ್ನು ಸ್ವಲ್ಪ ಸುಸ್ತಾಗಿದ್ದ. ಬೇಡ ಅಂತ ಸ್ಕಿಪ್ ಮಾಡಿದ್ವಿ. ಇದು ಅಲ್ಲಿಗೆ ಡೈರೆಕ್ಟ್ ಹೋಗ್ಬೋದು, ಹೋಗೋರಿದ್ರೆ ಹೋಗ್ಬೋದು ಆ ಥರ. ಪೆಹಲ್ಗಾಮ್ ಮುಗೀತು. ನೆಕ್ಸ್ಟ್ ಆನ್ ದಿ ವೇ ಹೋಗ್ತಾ ಇದೀವಿ. ಶ್ರೀನಗರ್ ವಾಪಸ್ ಹೋಗ್ತಿರೋದು. ನೋಡಿ ಇದು ಬಂದು ಆಪಲ್ ಟ್ರೀಸ್. ಈ ಟೈಮಲ್ಲಿ ಫುಲ್ಲು ಒಣಗೋಗಿರುತ್ತಂತೆ, ಆಪಲ್ಗಳೇ ಇರೋದಿಲ್ವಂತೆ ಮರದಲ್ಲಿ. ಇದು ಕೂಡ ಸಮ್ಮರ್ ಅಲ್ಲೋ ಇಲ್ಲ ನವೆಂಬರ್ ನೆಕ್ಸ್ಟ್ ಸಮ್ಮರಲ್ಲೇ ಬರುತ್ತೆ ಅಂತ ಹೇಳಿದ್ರಪ್ಪ. ಸಮ್ಮರಲ್ಲೇ ಮತ್ತೆ ಆಪಲ್ ಟ್ರೀಸ್ ಎಲ್ಲ ಸ್ಟಾರ್ಟ್ ಆಗೋದು, ಆಪಲ್ಗಳೆಲ್ಲ ಬರೋದು ಅಂತ ಹೇಳಿದ್ದು. ಇದು ಒಂದು ರಿಯಲ್ ಆಪಲ್ ಅಂದ್ರೆ ಏನ್ ಮಾಡಿದಾರೆ ಗೊತ್ತಾ, ಮರದಲ್ಲಿರೋ ಆಪಲ್ ಅಲ್ಲ ಇದು. ಎಲ್ಲ ಸ್ವಲ್ಪ ಜನನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಆಪಲ್ನೆಲ್ಲ ಅಂಟಿಸ್ಬಿಟ್ಟಿದ್ದಾರೆ ಮರಕ್ಕೆ. ನೋಡಿ ಕಾಣಿಸ್ತಾ ಇಲ್ವಾ, ಆಪಲ್ ತಗೊಂಡು ಒಂದೊಂದು ಕಡ್ಡಿಗೂ ಹಿಂಗೆ ಸ್ಟಿಕ್ ಮಾಡಿರೋದು, ಅಂಟಿಸಿರೋದು, ಚುಚ್ಚಿ ಇಟ್ಟಿದ್ದಾರೆ ಅದನ್ನ.
ದೂರದಿಂದ ರೋಡಲ್ಲಿ ಇದು ಆಪಲ್ ಮರದಲ್ಲಿ ಆಪಲ್ಲೇ ಇರಬೇಕು ಅಂತ ಕಾಣಿಸುತ್ತೆ. ಎಲೆ ಇರ್ಲಿಲ್ಲ ಅಂದ್ರೂ ಆಪಲ್ ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡ್ಬೇಕಿತ್ತು ನಾವು ಜನಗಳು. ಬಟ್ ನೋಡಿದ ತಕ್ಷಣ ಏನ್ ಅನ್ಸುತ್ತೆ ಅಂತ ಅಂದ್ರೆ ಓ ಆಪಲ್ಲೇ ಇರಬೇಕು, ಗಿಡ ಇದಿಲ್ಲ ಅಷ್ಟೇ, ಎಲೆ ಇಲ್ಲ, ಆಪಲ್ ಅಂತೂ ಇರುತ್ತೆ ಅನ್ಕೊಂಡು ಹೋಗ್ತೀವಿ. ಹಂಗೆ ನೋಡಿ, ಇದು ಫುಲ್ ಲೈನ್ ಆಗಿ ಫುಲ್ ಬರೀ ಆಪಲ್ ಟ್ರೀಸೇ ಕಾಣಿಸುತ್ತೆ. ಆದ್ರೆ ಇದು ಫುಲ್ ಗ್ರೀನ್ ಆಗಿ ಇರುತ್ತಂತೆ ಆಪಲ್ ಟ್ರೀಸ್ ಮಾಮೂಲಿ. ಅಂದ್ರೆ ಅದು ಚಿಗುರೊಡೆದಾಗ, ಈಗ ನಮ್ ಕಡೆನೂ ಹಂಗೆ ಅಲ್ವಾ, ಮರ ಗಿಡ ಎಲ್ಲ ಚಿಗುರೊಡೆದಾಗ ಗ್ರೀನ್ ಇರುತ್ತೆ, ಆತರ ಹಂಗಿರುತ್ತೆ. ಅದು ಕೂಡ ಆಪಲ್ ಟ್ರೀನಲ್ಲಿ ಅಲ್ಲಿ ಆಪಲ್ದು ಪಿಕ್ಕಲ್ ಸಿಗುತ್ತೆ, ಆಮೇಲೆ ಏನೇನೋ ವೆರೈಟೀಸ್ ಸಿಗುತ್ತೆ, ಆಪಲ್ದು ಜಾಮ್ ಸಿಗುತ್ತೆ, ಏನೇನೋ ಸಿಗುತ್ತೆ. ಬಟ್ ಅದರಲ್ಲಿ ನಾನು ಒಂದು ಪಿಕ್ಕಲ್ ಒಂದು ತಗೊಂಡ್ ಬಂದೆ ಅಷ್ಟೇ, ಬೇರೆ ಏನೇನು ತಗೊಳ್ಳಿಲ್ಲ. ಇದು ಬಂದು ಪಹಲ್ಗಾಮ್ದು ಸಮ್ ಫೋಟೋಸ್ ಅಂಡ್ ವಿಡಿಯೋಸ್ ಅದ್ರದ್ದು. ಒಂಥರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಇಲ್ಲಿಂದ ಹೋಗೋದು, ಇಲ್ಲಿಗೆ ಹೋಗ್ತೀವಿ ಅಂತ ಅಂದ್ರೆ ಶ್ರೀನಗರ್ಗೆ ವಾಪಸ್ ಹೋಗ್ಬೇಕು. ಅಲ್ಲಿಂದ ನೆಕ್ಸ್ಟ್ ಬೇರೆ ಕಡೆ ಹೋಗ್ಬೇಕಲ್ಲ, ಅದಕ್ಕೋಸ್ಕರ ವಾಪಸ್ಸು ಶ್ರೀನಗರ್ಗೆ ಹೋಗಿ ಫಸ್ಟ್ ಡೇ ಯಾವ ರೂಮ್ ಮಾಡಿದ್ವಿ ಅದೇ ರೂಮಲ್ಲಿ ಹೋಗ್ಬಿಟ್ಟು ಸ್ಟೇ ಆಗ್ತೀವಿ. ಇವತ್ತು ಸೀದಾ ನಾವು ಶ್ರೀನಗರ್ಗೆ ಹೋಗೋದು. ಇದು ನೆಕ್ಸ್ಟ್ ಶ್ರೀನಗರ್ಗೆ ಹೋಗ್ಬೇಕಾದ್ರೆ ಬರೋ ರೋಡ್ ಇದು. ಹೆಂಗ್ ಕಾಣಿಸ್ತಿದೆ ಅಂತ ಅಂದ್ರೆ ಬೆಳಗಿನ ಜಾವ 5 ಗಂಟೆ 4 ಗಂಟೆ ಈ ತರ ಇರುತ್ತಲ್ಲ, ಆ ತರ ಕಾಣಿಸ್ತಿದೆ ರೋಡು. ನಿಜವಾಗ್ಲೂ 5 ಗಂಟೆಯಿಂದ 6 ಗಂಟೆ ಇರುತ್ತಲ್ಲ ಹಂಗಿತ್ತು. ನೆಕ್ಸ್ಟ್ ಸೀದಾ ಬಂದ್ವಿ, ಶ್ರೀನಗರ್ ಬಂದ್ವಿ. ಸೇಮ್ ಅದೇ ಹೋಟೆಲ್ಲೇನೆ ನಾವು ಫಸ್ಟ್ ಡೇ ಮಾಡಿದ್ವಲ್ಲ, ಅದೇ ಹೋಟೆಲ್ಲೇನೆ. ಅಲ್ಲಿಗೆ ಬಂದ್ವಿ. ಬರೋಷ್ಟ್ರಲ್ಲಿ ಕತ್ಲೆ ಆಗಿತ್ತು. ಬಟ್ ಇಲ್ಲಿ ಏನ್ ಗೊತ್ತಾ, ಬೇಗ ಕತ್ಲೆ ಆಗ್ಬಿಡುತ್ತೆ, 6 ಗಂಟೆಗೆಲ್ಲ ಕತ್ಲೆ ಆಗೋಗುತ್ತೆ. ಬಂದ್ವಿ. ಸಂಜೆ ಈ ತರ ಕಾಣಿಸುತ್ತೆ ಲೈಟಿಂಗ್ಸ್ ಎಲ್ಲ. ಬಟ್ ಕುತ್ಕೊಂಡು ಎಂಜಾಯ್ ಮಾಡೋಷ್ಟು ಪೇಷನ್ಸ್ ಇರಲ್ಲ, ಯಾಕಂದ್ರೆ ಅಷ್ಟು ಚಳಿ ಇರುತ್ತೆ. ಹಂಗಿತ್ತು. ನೆಕ್ಸ್ಟ್ ಇದು ಬಂದು ನನಗೆ ನಿಜವಾಗ್ಲೂ ಸರ್ಪ್ರೈಸು. ಇಲ್ಲೆಲ್ಲ ಹೆಂಗ್ ತರಿಸ್ತಾರೆ ಏನು ಅನ್ನೋದಂತೂ ಇತ್ತು ನನ್ನ ಹಸ್ಬೆಂಡು, ಬಟ್ ತರಿಸಿದ್ದಾರೆ. ಥ್ಯಾಂಕ್ ಯು ಮೈ ಡಿಯರ್ ಅಬಿ. ನೆಕ್ಸ್ಟ್ ಇಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು. ಅದಾದ್ಮೇಲೆ ಊಟಕ್ಕೆ ಹೋದ್ವಿ. ನಾನು ಅಲ್ಲಿ ಡೈನಿಂಗ್ ಏರಿಯಾದಲ್ಲೆಲ್ಲ ನಾನೇನು ಫೋನ್ ತೊಗೊಂಡೋಗಿರಲಿಲ್ಲ, ಅದರಿಂದ ನಾನು ಯಾವುದೋ ವಿಡಿಯೋ ಮಾಡಿಲ್ಲ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಈ ಸಲ. ಓಕೆ, ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.